ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಪ್ರಿವಲ್ಲಿ ನೋಡಿದ ರೀತಿ ಟ್ರೆಂಡಿಂಗ್ ಆಗಿರುವಂಥ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದು ಕೂಡ ಅಲೈಟ್ ಮೋಷನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಹತ್ರ ಇರುವಂಥ ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕಾಣಿಸ್ತಾ ಇರೋ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಒಂದು ಪ್ರಿಸೆಟ್ನ ಕೊಟ್ಟಿರ್ತೀನಿ. ಸೊ ಈ ಒಂದು ಪ್ರಿಸೆಟ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಓಕೆ, ಈ ಒಂದು ಪ್ರಿಸೆಟ್ನ ನೀವು ಫಸ್ಟಿಗೆ ಓಪನ್ ಮಾಡಿಕೊಂಡು ಸೊ ಜಸ್ಟ್ ಇಲ್ಲಿ ಕೆಳಗಡೆ ಲೇಯರ್ ಕಾಣಿಸ್ತಿದ್ದಲ್ಲ ಗ್ರೂಪ್ ಆ್ಯಂಡ್ ಮಾಸ್ಕ್ ಒನ್ ಅಂತ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕೆಳಗಡೆ ಒಂದು ಇಮೇಜ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಮೀಡಿಯಾ ಅಂತ ಇರುತ್ತೆ. ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಇಮೇಜನ್ನು ಹಾಕೊಂಡು ಎಡಿಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರೋ ಸೊ ಆ ಒಂದು ಇಮೇಜನ್ನು ಜಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಒಂದು ಇಮೇಜಸ್ನೆಲ್ಲ ನಿಮಗೆ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ಆ್ಯಡ್ ಮಾಡ್ಕೋಬೇಕು. ಸೊ ಈ ಒಂದು ಪ್ರತಿಯೊಂದು ಇಮೇಜು 9:16 ಇದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಮೊದಲು 9:16 ಇಮೇಜನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಬನ್ನಿ, ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಇಮೇಜನ್ನು ಅದೇ ರೀತಿಯಾಗಿ ಆ್ಯಡ್ ಮಾಡಿ. ಮತ್ತು ಇವಾಗ ಈ ರೀತಿಯಾಗಿ ಇಮೇಜ್ ಆ್ಯಡ್ ಆಗುತ್ತೆ. ಸೊ ಕರೆಕ್ಟಾಗಿ ಆ್ಯಡ್ ಆದಮೇಲೆ ಇಲ್ಲಿ ಮುಖ ಕಾಣಿಸ್ತಿಲ್ಲಲ್ಲ, ಕಲರ್ ಆ್ಯಂಡ್ ಫಿಲ್ ಮೇಲೆ ಬನ್ನಿ. ಓಕೆ, ಕಲರ್ ಆ್ಯಂಡ್ ಫಿಲ್ ಮೇಲೆ ಬಂದು ಕರೆಕ್ಟಾಗಿ ಐತಿ ಮುಖ ಅಡ್ಜಸ್ಟ್ ಆಗೋ ರೀತಿ. ಓಕೆ, ಒಂದು ನಿಮಿಷ. ಅದಕ್ಕೆ ಏನು ಮಾಡಿ ಅಂದರೆ ಸೊ ಜಸ್ಟ್ ಇಲ್ಲಿ ಬ್ಯಾಕ್ ಬನ್ನಿ. ಸೊ ಕರೆಕ್ಟಾಗಿ 4 ಪಾಯಿಂಟ್ ಅಂದರೆ ಎಷ್ಟು 4.36 ಸೆಕೆಂಡಿಗೆ ಬಂದು ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಅದೇ ಒಂದು ಇಮೇಜನ್ನು ಈಗ ತಿರುಗಿ ಆ್ಯಡ್ ಮಾಡಿಕೊಂಡು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಪೇಸ್ಟ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆಪ್ಷನ್ನ ಆಫ್ ಮಾಡಿಬಿಟ್ಟು ಜಸ್ಟ್ ಪೇಸ್ಟ್ ಅಂತ ಕೊಟ್ಕೋಬೇಕು. ಸೊ ಅಲ್ಲಿ ನೀವು ನೋಡ್ತಿದ್ರೆ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ. ಸೊ ಪೇಸ್ಟ್ ಆದಮೇಲೆ ಏನು ಮಾಡಿ ಅಂದರೆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಸ್ಟೈಲ್ ಸಣ್ಣ ಐಕನ್ನ ಸೆಲೆಕ್ಟ್ ಮಾಡಿ ಇದು ಆನ್ ಆಗಿರುತ್ತೆ. ಸೊ ಇದನ್ನು ಆಫ್ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬನ್ನಿ, ಈ ಡ್ಯೂರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ಏನು ಮಾಡ್ಕೋಬೇಕಂದ್ರೆ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಫುಲ್ ಕೆಳಗಡೆ ಬಂದು ಆ ಒಂದು ಗ್ರೂಪ್ನ ಕೆಳಗಡೆ ಆ್ಯಡ್ ಮಾಡಿ ನೋಡ್ಕೊಬೋದು. ಈ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ಇರೋ ಗ್ರೂಪ್ನ ಸೆಲೆಕ್ಟ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಇರೋ ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡ್ತಿದ್ರಲ್ಲ ಸೊ ಈ ರೀತಿಯಾಗಿ ಮುಖ ಕಾಣಿಸಲ್ಲ. ಆವಾಗ ಏನು ಮಾಡಿ ಜಸ್ಟ್ ಡಿಲೀಟ್ ಮಾಡಿಬಿಟ್ಟು ಜಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇವಾಗ ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಟ್ಕೊಂಡು ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಅದೇ ರೀತಿಗೆ ಈಗ ನೆಕ್ಸ್ಟ್ ಇಮೇಜನ್ನು ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ಇಮೇಜನ್ನು ಕೆಳಗಡೆ ಆ್ಯಡ್ ಮಾಡ್ಕೊಂಡು ಸೊ ಕರೆಕ್ಟಾಗಿ ಮುಖ ಕಾಣಿಸೋ ರೀತಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಬನ್ನಿ ಸೆಕೆಂಡ್ ಗ್ರೂಪ್ನ ಸೆಲೆಕ್ಟ್ ಮಾಡಿ ಇವಾಗ ಇದನ್ನು ಡಿಲೀಟ್ ಮಾಡಿಬಿಟ್ಟು ಸೊ ಜಸ್ಟ್ ಪೇಸ್ಟ್ ಅಂತ ಕೊಟ್ಕೊಳ್ಳಿ. ಓಕೆ, ನೀವು ನೋಡ್ತಿದ್ದೀರಾ ಅದೇ ರೀತಿಯಾಗಿ ನೀವು ಪೇಸ್ಟನ್ನು ಕೊಟ್ಕೊಬೇಕು. ಓಕೆ, ಪೇಸ್ಟನ್ನು ಕೊಟ್ಕೊಂಡಾದ್ಮೇಲೆ ಇವಾಗ ನೋಡ್ತಿದ್ದೀರಲ್ಲ ಸೊ ಈ ರೀತಿಯಾಗಿ ಪೇಸ್ಟ್ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ಇರುವಂತಹ ಲೇಯರ್ ಪೇಸ್ಟ್ ಆದಮೇಲೆ ಜಸ್ಟ್ ಇವಾಗ ಏನು ಮಾಡಿ ಅಂದರೆ ಸೊ ಇದನ್ನ ಕೆಳಗಡೆ ಆ್ಯಡ್ ಮಾಡ್ಕೊಬೇಕು. ಅದಾದಮೇಲೆ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇವಾಗ ಕೆಳಗಡೆ ಇರೋ ಲೇಯರ್ನ ಸೆಲೆಕ್ಟ್ ಮಾಡಿ ಅದೇ ರೀತಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಡಿಲೀಟ್ ಮಾಡಿ ಸ್ಟಾರ್ಟಿಂಗಲ್ಲೇ ಬಂದು ಪೇಸ್ಟ್ ಲೇಯರ್ ಅಂತ ಕೊಟ್ಕೊಂಡು ಅದನ್ನು ಕೆಳಗಡೆ ಆ್ಯಡ್ ಮಾಡಿ ಬ್ಯಾಕ್ ಬನ್ನಿ. ಓಕೆ, ನೋಡ್ಕೊಬೋದು 3 ಇಮೇಜಸ್ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇಮೇಜಾಗೆ ಬನ್ನಿ. ಸೊ ಅದೇ ರೀತಿಯಾಗಿ ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸೊ ಮತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಯಾವ್ದು ಇಮೇಜ್ ಇರುತ್ತೆ ನೋಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇದು ಕೂಡ ಮುಖ ಕಾಣಿಸ್ತಿಲ್ಲ. ಸೊ ಅದು 9:00 ಇರೋದ್ರಿಂದಾನೇ ಕಾಣಿಸ್ತಿಲ್ಲ. ಸೊ ನಾರ್ಮಲ್ ಆಗಿದ್ದಿದ್ರೆ ಬರ್ತಿತ್ತು. ಸೊ ಇವಾಗ ಏನು ಮಾಡಿ ಮತ್ತೆ ಟೈಲ್ಸ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಜಸ್ಟ್ ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನೀವು. ಓಕೆ, ಅದನ್ನು ಪೇಸ್ಟ್ ಮಾಡಿಕೊಂಡು ಕೆಳಗಡೆ ಆ್ಯಡ್ ಮಾಡಿ. ಆ್ಯಡ್ ಮಾಡಾದ್ಮೇಲೆ ಈಗ ಇಮೇಜನ್ನು ಕರೆಕ್ಟಾಗಿ ಮುಖ ಕಾಣಿಸೋ ರೀತಿ ಆ್ಯಡ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ನೋಡ್ಕೊಬೋದು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಮತ್ತು ಸೆಕೆಂಡ್ ಇದನ್ನ ಲೇಯರ್ ಸೆಲೆಕ್ಟ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೆಳಗಡೆ ಇರೋ ಇಮೇಜನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತು ಆ ಒಂದು ಇಮೇಜನ್ನು ಆ್ಯಡ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ಪೇಸ್ಟ್ ಮಾಡಾದ್ಮೇಲೆ ಆ ಒಂದು ಇಮೇಜನ್ನು ಕೆಳಗಡೆ ಆ್ಯಡ್ ಮಾಡಿಕೊಂಡು ಸೊ ಕರೆಕ್ಟಾಗಿ ಈ ಒಂದು ಲೇಯರ್ ಎಲ್ಲಿ ಇರುತ್ತೆ ಅಲ್ಲಿ ಎಕ್ಸ್ಟ್ರಾ ಆಗಿರೋ ಪಾರ್ಟ್ನ ಕಟ್ ಮಾಡಿ ಅದೇ ರೀತಿಯಾಗಿ ಇಮೇಜ್ ಮುಖ ಕಾಣಿಸೋ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಮತ್ತೆ ಮುಂದ್ಗಡೆ ಬಂದು ಸೊ ಇದು ಕೆಳಗಡೆ ಇರುವಂಥ ಲೇಯರ್ನ ಸೆಲೆಕ್ಟ್ ಮಾಡಿ ಇದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತು ಪೇಸ್ಟ್ ಲೇಯರ್ ಅಂತ ಕೊಟ್ಕೊಂಡು ಎಂಡ್ವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಕೆಳಗಡೆ ಆ್ಯಡ್ ಮಾಡಿ ಸಿಂಪಲ್ ಆಗಿ ಮತ್ತೆ ಬ್ಯಾಕ್ ಬಂದುಬಿಟ್ಟು ಸೊ ಇವಾಗ ಏನು ಮಾಡಿ ಇಲ್ಲಿ ಕೆಳಗಡೆ ಮತ್ತೆ ಮುಂದೆ ಒಂದು ಇಮೇಜ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸೊ ಅದೇ ರೀತಿಗೆ ನೆಕ್ಸ್ಟ್ ಇಮೇಜನ್ನು ಅದೇ ರೀತಿಯಾಗಿ ಇದು ಕೂಡ
ಕಾಣಿಸ್ತಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇದನ್ನು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲೇಯರ್ ಅಂತ ಕೊಟ್ಕೊಂಡು ಸೊ ಕರೆಕ್ಟಾಗಿ ಚೌಕ್ ಬಾಕ್ಸ್ ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಮೇಜನ್ನು ಆ್ಯಡ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಸ್ಟೈಲ್ ಬಂದುಬಿಟ್ಟು ಕಲರ್ ಆಪ್ಷನ್ ಆಫ್ ಮಾಡಿ ಜಸ್ಟ್ ಪೇಸ್ಟ್ ಮಾಡಿ. ಓಕೆ, ಮೂವಿಂಗ್ ಆಪ್ಷನ್ ಕೂಡ ಆಫ್ ಮಾಡಿಬಿಟ್ಟು ಜಸ್ಟ್ ಪೇಸ್ಟ್ ಮಾಡ್ಕೊಳ್ಳಿ. ಆ ಒಂದು ಇಮೇಜನ್ನು ಎಲ್ಲಿವರೆಗೂ ಇರುತ್ತೋ ಸೊ ಅಲ್ಲಿವರೆಗೂ ಈ ಒಂದು ಡ್ಯೂರೇಷನಲ್ಲಿ ಹೋಗ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಇಮೇಜನ್ನು ಡಿಲೀಟ್ ಮಾಡಿಬಿಟ್ಟು ಆ ಒಂದು ಇಮೇಜ್ ಇರುವ ಜಾಗದಲ್ಲಿ ಇದನ್ನು ಆ್ಯಡ್ ಮಾಡಿ. ಜಸ್ಟ್ ಅದೇ ರೀತಿಗೆ ಇದು ಕೂಡ ಮೊದಲನೇ ಲೇಯರ್ನ ಸೆಲೆಕ್ಟ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಇರೋ ಇಮೇಜನ್ನು ಡಿಲೀಟ್ ಮಾಡಿ. ಮತ್ತು ಇವಾಗ ಯಾವ ಒಂದು ಇಮೇಜ್ ಆ್ಯಡ್ ಮಾಡಬೇಕು ಆ ಒಂದು ಇಮೇಜನ್ನು ಆ್ಯಡ್ ಮಾಡಿಕೊಂಡು ಎಫೆಕ್ಟ್ನ ಪೇಸ್ಟ್ ಮಾಡಿಕೊಂಡು ಕೆಳಗಡೆ ಇರೋ ಲೇಯರ್ನ ಸೆಲೆಕ್ಟ್ ಮಾಡಿ ಆಮೇಲೆ ಇಮೇಜ್ ಯಾವ ರೀತಿ ಕಾಣಿಸ್ಬೇಕು ಆ ರೀತಿ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದಾದ್ಮೇಲೆ ಲಾಸ್ಟ್ ಲೇಯರಲ್ಲಿ ಇರ್ತಕ್ಕಂಥ ಸೆಕೆಂಡ್ ಲೇಯರ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರು ಕರೆಕ್ಟಾಗಿ ಮತ್ತೆ ಕೆಳಗಡೆ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಬಂದುಬಿಟ್ಟು ಮತ್ತೆ ನೆಕ್ಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡಿ ಅದನ್ನು ಡಿಲೀಟ್ ಮಾಡಿ ಮತ್ತೆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಲೇಯರು. ಸೊ ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನೋಡ್ಕೊಬೋದು ಕರೆಕ್ಟಾಗಿ ಎಂಡ್ವರೆಗೂ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಮಾಡಿದ್ಮೇಲೆ ಮುಗೀತು, ವಿಡಿಯೋ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಮೇಲ್ಗಡೆ ಕಾಣಿಸ್ತಾ ಇರೋ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಟ್ರೆಂಡಿಂಗ್ ಆಗಿರುವಂಥ ರೀಲ್ಸ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಡಿಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.